Hi, I'm Courage from scoringtarget.com. In this video, we are going to discuss LPA Unit Test 7 for 8th Standard Students. ಆತ್ಮೀಯ ವಿದ್ಯಾರ್ಥಿಗಳನ್ನು ಇವತ್ತಿನ ವಿಡಿಯೋದಲ್ಲಿ ನಾವು LPA ಟೆಸ್ಟ್ನ ಕ್ವಶನ್ ಪೇಪರ್ 7 ನೋಡ್ತಾ ಇದ್ವಿ. ಸೊ ಈ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಆನ್ಸರನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕಾದ್ರೆ ಅದರ ಲಿಂಕ್ ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ. ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಎಕ್ಸಾಮ್ಗೆ ಪ್ರಿಪೇರ್ ಆಗ್ಬೋದು. ಸೊ ಲಿಂಕ್ ಕಾಮೆಂಟ್ ಬಾಕ್ಸಲ್ಲಿ ಏನಿದೆ ಅದು ನಮ್ಮ scoringtarget.comನ ವೆಬ್ಸೈಟ್ ಇರುತ್ತೆ. ಅಲ್ಲಿ ಕ್ಲಿಕ್ ಮಾಡಿದಾಗ ನಿಮ್ಗೆ 8ನೇ ತರಗತಿಯ ಎಲ್ಲ PDF ಗಳು ಅಂದರೆ 8ನೇ ತರಗತಿಯ LBA ಎಲ್ಲ ಪ್ರಶ್ನೆ ಪತ್ರಿಕೆಗಳು ನಿಮಗೆ ಅಲ್ಲಿ ದೊರಕುತ್ತೆ. ಸೊ ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಎಕ್ಸಾಮ್ಗೆ ಪ್ರಿಪೇರ್ ಆಗಿ. ಅಲ್ಲಿ ಸ್ಕ್ರೀನ್ ಮೇಲೆ ನಿಮ್ಮ ಕೀ ಆನ್ಸರ್ ಕೂಡ ತೋರಿಸ್ತಾ ಇದ್ದೀರಿ, ನೋಡ್ಬೋದು. ಮೊದಲನೇದಾಗಿ ಮೇನ್ ಕ್ವೆಶ್ಚನ್ ನಂಬರ್ 1ಅಲ್ಲಿ ನಾವು 3 ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇವೆ. ಅದರಲ್ಲಿ ಮೊದಲನೇ ಪ್ರಶ್ನೆ, ಚೂಸ್ ದಿ ಸೂಟೇಬಲ್ ಪ್ರಿಪೊಸಿಷನ್ ಗಿವನ್ ಇನ್ ದಟ್ ಆಪ್ಷನ್ಸ್. ಸೊ ಪ್ರಿಪೊಸಿಷನ್ ಅನ್ನು ತುಂಬಿ ಅಂತ ಇದೆ. ದ ಬುಕ್ ಈಸ್ ಅ ಡ್ಯಾಶ್ ದ ಟೇಬಲ್. ಸೊ ಇದರಲ್ಲಿ ಯಾವ ಪ್ರಿಪೊಸಿಷನ್ ಅನ್ನು ತುಂಬ್ತೀರಾ? ಆಪ್ಷನ್ ಎ ಆನ್, ಆಪ್ಷನ್ ಬಿ ಇಂಟು, ಆಪ್ಷನ್ ಸಿ ಎಟ್, ಆಪ್ಷನ್ ಡಿ ಅಕ್ರಾಸ್. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಆನ್. ದ ಬುಕ್ ಈಸ್ ಆನ್ ದಿ ಟೇಬಲ್. ಸೆಕೆಂಡ್ ಕ್ವೆಶನ್, ದ ಅಪೋಸಿಟ್ ಆಫ್ ಫಾಸ್ಟ್ ಈಸ್. ಈ ಫಾಸ್ಟ್ ಅಂತಕ್ಕಂಥ ಪದದ ಅಪೋಸಿಟ್ ವರ್ಡ್ ಯಾವುದು? ಫಾಸ್ಟ್ ಅಂದರೆ ವೇಗ. ಎ ಕ್ವಿಕ್, ಬಿ ಸ್ಲೋ, ಸಿ ಹ್ಯಾಪಿ, ಡಿ ಬಿಗ್. ಸೊ ಫಾಸ್ಟ್ ದ ಅಪೋಸಿಟ್ ವರ್ಡ್ ಆಪ್ಷನ್ ಬಿ ಸ್ಲೋ. ನಾವು ಥರ್ಡ್ ಕ್ವೆಶನ್, ದ ಸಿನೋನಿಮ್ ಆಫ್ ಹ್ಯಾಪಿ ಈಸ್. ಇಲ್ಲಿ ಸಿನೋನಿಮ್ ಅಂದರೆ ಸಮಾನಾರ್ಥಕ ಪದ. ಈ ಹ್ಯಾಪಿ ಪದದ ಸಮಾನಾರ್ಥಕ ಪದ ಯಾವುದು ಅಂತ? ಎ ಸ್ಯಾಡ್, ಬಿ ಆಂಗ್ರಿ, ಸಿ ಜಾಯ್ಫುಲ್, ಡಿ ಟಯರ್ಡ್. ಸೊ ಹ್ಯಾಪಿದು ಸಿನೋನಿಮ್ ಏನಾಗುತ್ತೆ? ಹ್ಯಾಪಿದು ಸಿನೋನಿಮ್ ಜಾಯ್ಫುಲ್. ಓಕೆ, ನೆಕ್ಸ್ಟ್ ಈಗ ಮೇನ್ ಕ್ವೆಶನ್ ಸೆಕೆಂಡ್ ಹೋಗೋಣ. ಡೂ ಆಸ್ ಡೈರೆಕ್ಟೆಡ್. ಇಲ್ಲಿ 4ನೇ ಪ್ರಶ್ನೆ, ಐಡೆಂಟಿಫೈ ದಿ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದಿ ಅಂಡರ್ಲೈನ್ಡ್ ವರ್ಡ್. ಇಲ್ಲಿ ಗೆರೆ ಎಳೆದ ಪದ ಯಾವ ಒಂದು ಪಾರ್ಟ್ಸ್ ಆಫ್ ಸ್ಪೀಚ್ ಆಗುತ್ತೆ ಅಂತ ಕೇಳಿದ್ದಾರೆ. ಇಲ್ಲಿ ನೋಡೋಣ, ಇಲ್ಲಿ ಏನಿದೆ, ಸಮಿತಾ ಈಸ್ ವೆರಿ ಬ್ಯೂಟಿಫುಲ್. ಇಲ್ಲಿ ಬ್ಯೂಟಿಫುಲ್ ಅಂಡರ್ಲೈನ್ ಇದೆ. ಈ ವರ್ಡ್ ಯಾವ ಪಾರ್ಟ್ಸ್ ಆಫ್ ಸ್ಪೀಚ್ ಆಗುತ್ತೆ? ಇದು ಅಡ್ಜೆಕ್ಟಿವ್ ಆಗುತ್ತೆ, ಅಡ್ಜೆಕ್ಟಿವ್. ನೆಕ್ಸ್ಟ್ 5ನೇ ಪ್ರಶ್ನೆ, ಫಿಲ್ ಇನ್ ದಿ ಬ್ಲ್ಯಾಂಕ್ ವಿತ್ ದ ಕರೆಕ್ಟ್ ಫಾರ್ಮ್ ಆಫ್ ದಿ ವರ್ಡ್ ಗಿವನ್ ಇನ್ ದ ಬ್ರ್ಯಾಕೆಟ್. ಸೊ ಬ್ರ್ಯಾಕೆಟಲ್ಲಿ ಕೊಟ್ಟಂಥ ವರ್ಡ್ನ ಕರೆಕ್ಟ್ ಫಾರ್ಮನ್ನು ಬರೀಬೇಕು. ಕ್ರಿಕೆಟ್ ಈಸ್ ಆ್ಯನ್ ಡ್ಯಾಶ್ ಗೇಮ್. ಬ್ರ್ಯಾಕೆಟಲ್ಲಿ ಇಂಟ್ರೆಸ್ಟ್ ಇದೆ, ಸೊ ಇದನ್ನು ನಾವು ಇಂಟ್ರೆಸ್ಟಿಂಗ್ ಅಂತ ಮಾಡಬೇಕು. ಇಂಟ್ರೆಸ್ಟಿಂಗ್. ನಾವು ಕೀ ಆನ್ಸರ್ ನೋಡ್ಕೊಂಬರ್ಬೋದು, ಇಂಟ್ರೆಸ್ಟಿಂಗ್. ನೆಕ್ಸ್ಟ್ 6ನೇದ್ದು, ಯೂಸ್ ಅಪ್ರೋಪ್ರಿಯೇಟ್ ಪಂಕ್ಚುಯೇಷನ್ ಮಾರ್ಕ್ ಇನ್ ದಿ ಫಾಲೋಯಿಂಗ್ ಸೆಂಟೆನ್ಸ್. ಈ ಕೆಳಗಿನ ಸೆಂಟೆನ್ಸಲ್ಲಿ ಒಂದು ಪಂಕ್ಚುಯೇಷನ್ ಮಾರ್ಕ್ ಕೊಟ್ಟಿಲ್ಲ, ಅದನ್ನು ನಾವು ಪಂಕ್ಚುಯೇಷನ್ ಮಾರ್ಕ್ಸನ್ನು ಕೊಡಿ. ಪಂಕ್ಚುಯೇಷನ್ ಮಾರ್ಕ್ ಅಂದರೆ ಲೇಖನ ಚಿಹ್ನೆ. ನೋಡಿ, ವಾಟ್ ಆರ್ ಯು ಡೂಯಿಂಗ್ ನೆಕ್ಸ್ಟ್ ವೀಕೆಂಡ್. ಈ ಸೆಂಟೆನ್ಸ್ ಇಂಟ್ರಾಗೇಟಿವ್ ಇದೆ, ಸೊ ಇಲ್ಲಿ ಕೊನೆಗೆ ಏನು ಬರಬೇಕಾಗಿತ್ತು? ಕ್ವೆಶನ್ ಮಾರ್ಕ್ ಬರಬೇಕಾಗಿತ್ತು. ಈ ಡಿ ಆದ ನಂತರ ಕ್ವೆಶನ್ ಮಾರ್ಕನ್ನು ಕೊಟ್ಟರೆ ಇಟ್ ಈಸ್ ರೈಟ್ ಆನ್ಸರ್. ನಾವು ಮೇನ್ ಕ್ವೆಶನ್ ನಂಬರ್ 3, ಆನ್ಸರ್ ದಿ ಫಾಲೋಯಿಂಗ್ ಕ್ವೆಶನ್ಸ್ ಇನ್ 2 or 3 ಸೆಂಟೆನ್ಸಸ್ ಈಚ್. ಈ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಅಂತ ಇದೆ. ಅಂದರೆ ಇಲ್ಲಿ 2 ಅಂಕದ 2 ಪ್ರಶ್ನೆಗಳು, ಒಟ್ಟು 4 ಅಂಕ. ಇದರಲ್ಲಿ 7ನೇ ಪ್ರಶ್ನೆ, ವಾಟ್ ವಾಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಟು ದ ಎಂಪರರ್. ಎಂಪರರ್ ಅಂದರೆ ಸಾಮ್ರಾಟ. ಇಲ್ಲಿ ಎಂಪರರ್ ಯಾವುದಕ್ಕೆ ಜಾಸ್ತಿ ಆದ್ಯತೆಯನ್ನು ಕೊಡ್ತಾ ಇದ್ದ ಅಂತ. ಸೊ 7ನೇ ಪ್ರಶ್ನೆ ಉತ್ತರ ನೋಡ್ಕೊಂಬರೋಣ. ದ ಓನ್ಲಿ ಥಿಂಗ್ ಇಂಪಾರ್ಟೆಂಟ್ ಟು ದ ಎಂಪರರ್ ವಾಸ್ ಟು ಬಿ ವೆಲ್ ಡ್ರೆಸ್ಡ್ ಎವ್ರಿ ಡೇ. ಪ್ರತಿದಿನ ಹೊಸ ಹೊಸ ಬಟ್ಟೆಗಳನ್ನು ಹಾಕೋಬೇಕನ್ನೋದು ಅದನ್ನ ಪ್ರಥಮ ಆದ್ಯತೆಯಾಗಿತ್ತು. ಹಿ ವಾಂಟೆಡ್ ಟು ಅಪಿಯರ್ ಬಿಫೋರ್ ಎವ್ರಿಬಡಿ ಇನ್ ಅ ಬ್ಯೂಟಿಫುಲ್ ನ್ಯೂ ಕ್ಲೋತ್ಸ್. ಪ್ರತಿಯೊಬ್ಬರ ಮುಂದೆ ಹೊಸ ಹೊಸ ಬಟ್ಟೆಯೊಂದಿಗೆ ಹೋಗ್ಬೇಕಂತ ಬಯಸ್ತಾ ಇದ್ದ. ನಾವು ಕ್ವೆಶನ್ ನಂಬರ್ 8, ವೈ ಡು ಮಷೀನ್ಸ್ ಕಾಲ್ ದೆಮ್ಸೆಲ್ವ್ಸ್ ಚಿಲ್ಡ್ರನ್ ಆಫ್ ಅ ಹ್ಯೂಮನ್ ಬ್ರೈನ್. ನೋಡಿ, ವೈ ಡು ಮಷೀನ್ಸ್ ಕಾಲ್ ದೆಮ್ಸೆಲ್ವ್ಸ್ ಚಿಲ್ಡ್ರನ್ ಆಫ್ ಹ್ಯೂಮನ್ ಬ್ರೈನ್. ಮಷೀನ್ಗಳು ತಮ್ಮನ್ನು
ಮನುಷ್ಯನ ಮೆದುಳಿನ ಮಕ್ಕಳು ಅಂತ ಯಾಕೆ ಕರೀತಾರೆ ಅಂತ. ಸೊ ಇದು ಮಷಿನ್ ಪೋಯಮ್ದಿಂದ ಉತ್ತರ ನೋಡ್ಕೊಂಬರೋಣ. ದ ಮಷಿನ್ಸ್ ಕಾಲ್ ದೆಮ್ಸೆಲ್ವ್ಸ್ ಚಿಲ್ಡ್ರನ್ ಆಫ್ ದ ಹ್ಯೂಮನ್ ಬ್ರೈನ್ ಬಿಕಾಸ್ ದೇ ಆರ್ ದ ಪ್ರಾಡಕ್ಟ್ ಆಫ್ ದ ಕ್ರಿಯೇಟಿವ್ ಐಡಿಯಾ ಆಫ್ ಹ್ಯೂಮನ್ ಬ್ರೈನ್. ಮನುಷ್ಯನ ಮೆದುಳಿನಲ್ಲಿರ್ತಕ್ಕಂಥ ಒಂದು ಕ್ರಿಯಾತ್ಮಕ ಶಕ್ತಿಯಿಂದ, ಸೃಜನಾತ್ಮಕ ಶಕ್ತಿಯಿಂದನೇ ಮಷಿನ್ಗಳು ತಯಾರಾಗಿರುತ್ತವೆ. ದೇ ಹ್ಯಾಡ್ ಬಿನ್ ಕ್ರಿಯೇಟೆಡ್ ಬೈ ಹ್ಯೂಮನ್ಸ್. ಸೊ ಮನುಷ್ಯನೇ ಮಷಿನ್ಗಳನ್ನ ನಿರ್ಮಾಣ ಮಾಡೋದ್ರಿಂದ ಮನುಷ್ಯನ ಮೆದುಳಿನ ಮಕ್ಕಳು ಅಂತ ಹೇಳ್ತಾರೆ. ನೆಕ್ಸ್ಟ್ ಮೇನ್ ಕ್ವೆಶನ್ ನಂಬರ್ 4 ಅಲ್ಲಿ ಆನ್ಸರ್ ದಿ ಫಾಲೋಯಿಂಗ್ ಕ್ವೆಶನ್ ಇನ್ 5 to 6 ಸೆಂಟೆನ್ಸಸ್. ಈ ಕೆಳಗಿನ ಪ್ರಶ್ನೆ 5-6 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಅಂತ ಇದೆ. ಇದು 3 ಅಂಕದ ಒಂದು ಪ್ರಶ್ನೆ. 9ನೇ ಪ್ರಶ್ನೆ ನೋಡಿ. ರೈಟ್ ಅ ಪ್ಯಾರಾಗ್ರಾಫ್ ಡಿಸ್ಕ್ರೈಬಿಂಗ್ ದ ಎಂಪರರ್ಸ್ ಕ್ಯಾರೆಕ್ಟರ್. ಸೊ ಎಂಪರ್ನ ಕ್ಯಾರೆಕ್ಟರ್, ಸಾಮ್ರಾಟ್ನ ಒಂದು ಕ್ಯಾರೆಕ್ಟರ್ ಯಾವ ಥರ ಇತ್ತು, ಆತನ ಸ್ವಭಾವ, ಮನಸ್ಥಿತಿ ಯಾವ ಥರ ಇತ್ತು ಅನ್ನೋದ್ರ ಬಗ್ಗೆ ವಿವರಿಸಿ ಬರೆಯಿರಿ ಅಂತ ಇದೆ 3 ಅಂಕದ ಪ್ರಶ್ನೆ. ಸೊ ಆನ್ಸರ್ ಅನ್ಕೊಂಬರೋಣ. ದ ಎಂಪರರ್ ವಾಸ್ ಅ ಪ್ರೌಡ್ ಆ್ಯಂಡ್ ಫುಲಿಶ್. ಸೊ ಈ ಸಾಮ್ರಾಟ ಏನಾಗಿದ್ದ, ತುಂಬ ಗರ್ವ ಹೊಂದಿದ, ಪ್ರೌಡ್ ಅಂದ್ರೆ ಗರ್ವ ಹೊಂದಿದ್ದ ಮತ್ತು ಮೂರ್ಖನಾಗಿದ್ದ. ಹಿ ವಾಸ್ ವೆರಿ ಫಾಂಡ್ ಆಫ್ ವೇರಿಂಗ್ ನ್ಯೂ ಕ್ಲೋತ್ಸ್. ಆತನಿಗೆ ದಿನಾಲು ಹೊಸ ಬಟ್ಟೆಗಳನ್ನ ಹಾಕೊಳ್ಳೋ ಅಂದರೆ ತುಂಬ ಇಷ್ಟ. ಇಲ್ಲಿ ಫಾಂಡ್ ಅಂದ್ರೇನು ಇಷ್ಟ. ಟು ಹಿಮ್ ನ್ಯೂ ಕ್ಲೋತ್ಸ್ ಮೇಂಟ್ ಮೋರ್ ದ್ಯಾನ್ ಎನಿಥಿಂಗ್ ಎಲ್ಸ್ ಇನ್ ದ ವರ್ಲ್ಡ್. ಹೊಸ ಬಟ್ಟೆ ಅಂದರೆ ಅವನಿಗೆ ಯಾವ ಥರ ಅಂದರೆ ಜಗತ್ತಿನಲ್ಲಿ ಎಲ್ಲಕ್ಕಿಂತಲೂ ಹೆಚ್ಚಿಗದೆ ಅಂತ. ಹಿ ಸ್ಪೆಂಟ್ ಸೋ ಮೆನಿ ಅವರ್ಸ್ ಎವ್ರಿ ಡೇ ಇನ್ ಹಿಸ್ ಡ್ರೆಸ್ಸಿಂಗ್ ರೂಮ್. ತನ್ನ ಹೆಚ್ಚು ಕಡಿಮೆ ಸಮಯವನ್ನು ಡ್ರೆಸ್ಸಿಂಗ್ ರೂಮಲ್ಲಿ ಕಳೀತಾ ಇದ್ದ. ಎದ್ರ ಸಲುವಾಗಿ? ಟ್ರೈಯಿಂಗ್ ಔಟ್ ನ್ಯೂ ಕ್ಲೋತ್ಸ್, ಹೊಸ ಬಟ್ಟೆಗಳನ್ನು ಹಾಕೊಂಡು ಟ್ರೈ ಮಾಡೋಕ್ಕೆ ಟೈಮ್ ಕಳೀತಾ ಇದ್ದ. ದ್ಯಾಟ್ ಹಿ ಹ್ಯಾಡ್ ವೆರಿ ಲಿಟಲ್ ಟೈಮ್ ಟು ಅಟೆಂಡ್ ಟು ದ ಅಫೇರ್ಸ್ ಆಫ್ ಹಿಸ್ ಕಿಂಗ್ಡಮ್. ಸೊ ಈ ಥರ ತಮ್ಮ ಟೈಮನ್ನು ವೇಸ್ಟ್ ಮಾಡೋದ್ರಿಂದ ತನ್ನ ಸಾಮ್ರಾಜ್ಯದ ವ್ಯವಹಾರಗಳಿಗೆ ಸಮಯ ಕೊಡೋಕ್ಕೆ ಆಗ್ತಾ ಇರಲಿಲ್ಲ. ನೆಕ್ಸ್ಟ್ ಕ್ವೆಶನ್, ಮೇನ್ ಕ್ವೆಶನ್ ನಂಬರ್ 5. ರೀಡ್ ದಿ ಫಾಲೋಯಿಂಗ್ ಎಕ್ಸ್ಟ್ರಾಕ್ಟ್ ಆ್ಯಂಡ್ ಆನ್ಸರ್ ದಿ ಕ್ವೆಶನ್ಸ್ ದಟ್ ಫಾಲೋಸ್. ಇಲ್ಲಿ ಒಂದು ಎಕ್ಸ್ಟ್ರಾಕ್ಟ್ ಕ್ವೆಶನ್ ಇದೆ. ಇದು 3 ಅಂಕದ ಒಂದು ಪ್ರಶ್ನೆ. ಸೊ ಎಕ್ಸ್ಟ್ರಾಕ್ಟ್ ಅಲ್ಲಿ ಸ್ಟೇಟ್ಮೆಂಟ್ ಏನಿದೆ ನೋಡಿ. ವಿ ವೇರ್ ಟೇಕನ್ ಫ್ರಮ್ ದಿ ಓವರ್ ಬೆಡ್ ಆ್ಯಂಡ್ ಮೈನ್ ವಿ ವೇರ್ ಮೆಲ್ಟೆಡ್ ಇನ್ ದಿ ಫಾರ್ನ್ಯಾಕ್ ಆ್ಯಂಡ್ ದ ಪಿಟ್. ಇದೊಂದು ಸೆಂಟೆನ್ಸ್. ಈ ಸೆಂಟೆನ್ಸ್ನ ಅರ್ಥ ಏನು? ವಿ ವೇರ್ ಟೇಕನ್ ಫ್ರಮ್ ದಿ ಓವರ್ ಬೆಡ್ ಆ್ಯಂಡ್ ದ ಮೈನ್. ನಾವು ಗಣಿಗಾರಿಕೆಯಲ್ಲಿ, ಭೂಮಿಯಲ್ಲಿ ಗಣಿಗಾರಿಕೆ ಮಾಡೋದ್ರಿಂದ ನಾವು ಉತ್ಪಾದನೆ ಆಗ್ತೀವಿ ಅಂದರೆ ಮಷಿನ್ ಹೇಳ್ತಾ ಇದ್ರು. ವಿ ವೇರ್ ಮೆಲ್ಟೆಡ್ ಇನ್ ದ ಫರ್ನ್ಯಾಕ್ ಆ್ಯಂಡ್ ದ ಪಿಟ್. ನಾವು ಮಷಿನ್ಗಳಲ್ಲಿ ಕುಲುಮೆಯಲ್ಲಿ ಹಾಕಿ ನಮ್ಮನ್ನು ಕರಗಿಸ್ತಾರೆ. ಅಂದರೆ ಅದಿರನ್ನು ಭೂಮಿಯಿಂದ ಗಣಿಗಾರಿಕೆ ಮಾಡಿ ಆ ಅದಿರನ್ನು ಸಂಸ್ಕರಿಸಿ ಕುಲುಮೆಯಲ್ಲಿ ಅದನ್ನು ಕುದಿಸಿ ಮುಂದೆ ಮಷಿನ್ಗಳನ್ನು ತಯಾರು ಮಾಡ್ತಾರಲ್ಲ, ಅದು ಯಾವ ಥರ ತಯಾರಾಗಿದೆಯೋ ಅಂತ ಮಷಿನ್ಗಳು ಹೇಳ್ತಾ ಇವೆ ಈ ಸೆಂಟೆನ್ಸ್. ಈಗ ಪ್ರಶ್ನೆ ಏನಂದರೆ, ಹೂ ಡಸ್ ವಿ ರೆಫರ್ ಟು? ಇಲ್ಲಿ ವಿ ಅಂದರೆ ಯಾರು, ನಾವು ಅಂದರೆ ಯಾರು? ನಾವು ಅಂದರೆ ಮಷಿನ್. ಆಪ್ಷನ್ ನೋಡಿ. ಎ ವಿ, ಹಿಯರ್ ವಿ ರೆಫರ್ಸ್ ಟು machines. Now big question, where are the ores of metals obtained from? ಸೊ ಅದಿರನ್ನ ಎಲ್ಲಿಂದ ಪಡ್ಕೋತೀವಿ? ಕಬ್ಬಿಣದ ಅದಿರನ್ನ ಎಲ್ಲಿಂದ ಪಡ್ಕೋತೀವಿ ನಾವು? ಬಿ ಪ್ರಶ್ನೆ. ಫ್ರಮ್ ದಿ ಓವರ್ ಬೆಡ್ ಆ್ಯಂಡ್ ದಿ ಮೈನ್, ಗಣಿಗಾರಿಕೆಯಿಂದ ಪಡ್ಕೋತೀವಿ. ನೆಕ್ಸ್ಟ್ ಸಿ ಪ್ರಶ್ನೆ, ವೇರ್ ಆರ್ ದ ಮೆಟಲ್ಸ್ ಮೆಲ್ಟೆಡ್? ಸೊ ಈ ಮೆಟಲ್ಗಳನ್ನ, ಈ ಅದಿರುಗಳನ್ನ ಎಲ್ಲಿ ಕರಗಿಸ್ತಾರೆ? ಅಂದರೆ ಇನ್ ದಿ ಬ್ಲಾಸ್ಟ್ ಫರ್ನ್ಯಾಕ್ಗಳಲ್ಲಿ ಅಂದರೆ ಕುಲುಮೆಗಳಲ್ಲಿ ಅವುಗಳನ್ನ ಕುದಿಸ್ತಾರೆ, ಕರಗಿಸ್ತಾರೆ. ಓಕೆ, ಲಾಸ್ಟ್ ಕ್ವೆಶನ್ ನೋಡೋಣ. ಮೇನ್ ಕ್ವೆಶನ್ ನಂಬರ್ 6 ಅಲ್ಲಿ ರೈಟ್ ಆನ್ ಎಸ್ಸೆ ಆನ್ ಎನಿ ಒನ್ ಆಫ್ ದಿ ಫಾಲೋಯಿಂಗ್ಸ್. ಈ ಕೆಳಗಿನ ಯಾವುದಾದ್ರೂ ಒಂದು ಎಸ್ಸೆಯನ್ನು ಬರೀರಿ ಅಂತ ಇದೆ. ಇದು 4 ಅಂಕದ ಒಂದು ಪ್ರಶ್ನೆ. ಇಲ್ಲಿ 3 ಎಸ್ಸೆ ಕೊಟ್ಟಿರ್ತಾರೆ, ನೀವು ಒಂದನ್ನು ಮಾತ್ರ ಬರೀಬೇಕು. ಎ ಏರ್ ಪೊಲ್ಯೂಷನ್, ವಾಯು ಮಾಲಿನ್ಯ. ಬಿ ಮೊಬೈಲ್ ಫೋನ್ಸ್. ಸಿ ಸೋಷಿಯಲ್ ಮೀಡಿಯಾ, ಸಾಮಾಜಿಕ ಮಾಧ್ಯಮ. ಸೊ ಯಾವುದಾದ್ರೂ ಒಂದು ಎಸ್ಸೆಯನ್ನು ಬರೀಬೋದು. ನಾನು ಇಲ್ಲಿ ಸೋಷಿಯಲ್ ಮೀಡಿಯಾನ ಸಾಲ್ವ್ ಮಾಡ್ತೀನಿ. ಯಾಕಂದರೆ ಹಿಂದಿನ ವಿಡಿಯೋಲಿ ನಾವು ಏರ್ ಪೊಲ್ಯೂಷನ್ ಬಗ್ಗೆ ಆಗಿರ್ಬೋದು, ಮೊಬೈಲ್ ಫೋನ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಸೋಷಿಯಲ್ ಮೀಡಿಯಾ ಒಂದು ಡಿಸ್ಕಸ್ ಮಾಡೋಣ. ಫಸ್ಟಿಗೆ ನಾವು ಇಂಟ್ರಡಕ್ಷನನ್ನು ಬರೀಬೇಕು. ಸೋಷಿಯಲ್ ಮೀಡಿಯಾದ ಇಂಟ್ರಡಕ್ಷನ್ ಅಂದರೆ ಏನು? ಪೀಠಿಕೆ.
Social media apps like WhatsApp, Instagram, and YouTube are popular everywhere. ಸೊ ಸಾಮಾಜಿಕ ಮಾಧ್ಯಮ ಆಗಿರತಕ್ಕಂಥ ವಾಟ್ಸಪ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಇವೆಲ್ಲ ಕಡೆಗೆ ತುಂಬ ಪ್ರಖ್ಯಾತಿಯನ್ನು ಪಡೆದಿವೆ. ದೇ ಹೆಲ್ಪ್ ಅಸ್ ಕನೆಕ್ಟ್ ಆ್ಯಂಡ್ ಹ್ಯಾವ್ ಫನ್. ಅವು ನಮಗೆ ಒಬ್ರನ್ನೊಬ್ರನ್ನ ಕನೆಕ್ಟ್ ಮಾಡೋಕ್ಕೆ ಮತ್ತು ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ ತುಂಬ ಸಹಾಯ ಆಗುತ್ತೆ. ಬಟ್ ದೇ ಆಲ್ಸೋ ಹ್ಯಾವ್ ಸಮ್ ಪ್ರಾಬ್ಲಮ್ಸ್. ಬಟ್ ಈ ಸೋಷಿಯಲ್ ಮೀಡಿಯಾದಿಂದ ಕೆಲವೊಂದು ಸಮಸ್ಯೆಗಳು ಕೂಡ ಇವೆ. ಲೆಟ್ಸ್ ಸಿ ದ ಗುಡ್ ಆ್ಯಂಡ್ ಬ್ಯಾಡ್ ಸೈಡ್ಸ್. ಸೊ ಈಗ ನಾವು ಸೋಷಿಯಲ್ ಮೀಡಿಯಾದಿಂದ ಏನು ಗುಡ್ಸ್ ಇದೆ ಮತ್ತು ಏನು ಬ್ಯಾಡ್ಸ್ ಇದೆ ಅಂತ ನೋಡ್ಕೊಂಬರೋಣ. ನೆಕ್ಸ್ಟ್ ನಾವೀಗ ಬಾಡಿ ಆಫ್ ದ ಎಸ್ಸೆಯಲ್ಲಿ ನಾವು ಟೈಟಲ್ನ ಹಾಕಬೇಕು, ದ ಗುಡ್ ಸೈಡ್ ಆಫ್ ಸೋಷಿಯಲ್ ಮೀಡಿಯಾ. ಸಾಮಾಜಿಕ ಮಾಧ್ಯಮದ ಒಂದು ಉಪಯೋಗಗಳು, ಅಡ್ವಾಂಟೇಜ್ಗಳು. ಒಂದನೇದು, ಟಾಕ್ ಟು ಎನಿ ಒನ್. ಯಾರ ಜೊತೆ ಕೂಡ ನಾವು ಮಾತಾಡಬಹುದು. ಚಾಟ್ ವಿತ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಫಾರ್ ಅವೇ. ನಾವು ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಚಾಟ್ ಮಾಡೋಕ್ಕೆ, ಕಾಲ್ ಮಾಡೋಕ್ಕೆ ಸೋಷಿಯಲ್ ಮೀಡಿಯಾ ಯೂಸ್ ಆಗುತ್ತೆ. ಇನ್ನು ಎರಡನೇದು, ಲರ್ನ್ ನ್ಯೂ ಥಿಂಗ್ಸ್. ಹೊಸದನ್ನು ಕಲಿಯೋಕ್ಕೆ ನಮಗೆ ಸೋಷಿಯಲ್ ಮೀಡಿಯಾಗೂ ಹೆಲ್ಪ್ ಆಗುತ್ತೆ. ಫೈಂಡ್ ವಿಡಿಯೋಸ್ ಆ್ಯಂಡ್ ಫ್ಯಾಕ್ಟ್ಸ್ ಫಾರ್ ಸ್ಕೂಲ್ ವರ್ಕ್. ನಾವು ವಿಡಿಯೋಗಳ ಮೂಲಕ ಅಥವಾ ಸ್ಕೂಲ್ನ ವರ್ಕ್ಗಳನ್ನ, ಹೋಮ್ವರ್ಕನ್ನು ನಾವು ವಿಡಿಯೋಗಳನ್ನ ನೋಡಿ ಮಾಡ್ಕೋಬೋದು. ಇನ್ನು ಮೂರನೇದು, ಕ್ವಿಕ್ ನ್ಯೂಸ್. ಸೊ ನ್ಯೂಸ್ಗಳನ್ನ ಪಡ್ಕೊಳ್ಳೋ, ಶಾರ್ಟ್ ನ್ಯೂಸನ್ನು. ಗೆಟ್ ಅಪ್ಡೇಟ್ಸ್ ಅಬೌಟ್ ದ ವರ್ಲ್ಡ್ ಫಾಸ್ಟ್. ಇಡೀ ಜಗತ್ತಿನಲ್ಲಿ ಏನೇನು ಆಗ್ತಿದೆ ಅಂತ ಒಂದು ಮಾಹಿತಿಯನ್ನು ನಾವು ಕೂತ್ಕೊಂಡಲ್ಲೇ ಪಡ್ಕೋಬೋದು. ನಾಲ್ಕನೇದು, ಫನ್ ಟೈಮ್. ಫನ್ ಟೈಮ್ ಅಂದರೆ ಟೈಮ್ ಪಾಸ್. ವಾಚ್ ಫನಿ ವಿಡಿಯೋಸ್ ಆ್ಯಂಡ್ ಪ್ಲೇ ಗೇಮ್ಸ್. ನಾವು ಮನೋರಂಜನೆಗಾಗಿ ವಿಡಿಯೋಗಳನ್ನ ನೋಡೋದು, ಆಟಗಳನ್ನ, ವಿಡಿಯೋ ಗೇಮ್ಗಳನ್ನ ಆಡೋದು, ಈ ಥರ ಸೋಷಿಯಲ್ ಮೀಡಿಯಾಗಳಿಂದ ನಮಗೆ ಗುಡ್ ಸೈಡ್ಸ್ ಇದೆ. ಇನ್ನು ಬ್ಯಾಡ್ ಸೈಡ್ಸ್ ಏನು? ದ ಬ್ಯಾಡ್ ಸೈಡ್ ಆಫ್ ಸೋಷಿಯಲ್ ಮೀಡಿಯಾ. ಸಾಮಾಜಿಕ ಮಾಧ್ಯಮದ ಒಂದು ದುಷ್ಪರಿಣಾಮಗಳು ಅಂತಲೇ ಹೇಳ್ಬೋದು. ಒಂದನೇದು, ವೇಸ್ಟ್ಸ್ ಟೈಮ್. ನಮ್ಮ ಟೈಮನ್ನು ವೇಸ್ಟ್ ಮಾಡುತ್ತೆ ಅದು. ಯು ಕ್ಯಾನ್ ಸ್ಕ್ರೋಲ್ ಫಾರ್ ಅವರ್ಸ್ ಆ್ಯಂಡ್ ಫಾರ್ಗೆಟ್ ದ ವರ್ಕ್. ಸೊ ನಾವು ಕೆಲಸಗಳನ್ನ ಮರೆತೇ ಮಾಡ್ತೀವಿ, ವಿಡಿಯೋಗಳನ್ನ, ರೀಲ್ಸ್ಗಳನ್ನ ಸ್ಕ್ರೋಲ್ ಮಾಡ್ತಾ ನಾವು ಟೈಮನ್ನು ವೇಸ್ಟ್ ಮಾಡ್ತೀವಿ. ಎರಡನೇದು, ಕ್ಯಾನ್ ಮೇಕ್ ಯು ಸ್ಯಾಡ್. ನಮಗೆ ದುಃಖವನ್ನು ತರುತ್ತೆ. ಸೀನ್ ಪರ್ಫೆಕ್ಟ್ ಪೋಸ್ಟ್ ಕ್ಯಾನ್ ಮೇಕ್ ಯು ಫೀಲ್ ಬ್ಯಾಡ್. ನೆಕ್ಸ್ಟ್ ಮೂರನೇದು, ಹೆಲ್ತ್ ಇಶ್ಯೂಸ್. ಅನಾರೋಗ್ಯ ಸಮಸ್ಯೆ ಕಾಡುತ್ತೆ. ಟೂ ಮಚ್ ಸ್ಕ್ರೀನ್ ಟೈಮ್ ಹರ್ಟ್ ಐಸ್ ಆ್ಯಂಡ್ ಸ್ಲೀಪ್. ಸೊ ಜಾಸ್ತಿ ಹೊತ್ತು ಸ್ಕ್ರೀನನ್ನು, ಮೊಬೈಲ್ಗಳನ್ನ, ಲ್ಯಾಪ್ಟಾಪ್ಗಳನ್ನ, ಟಿ ವಿಗಳನ್ನ ಬಳಸೋದ್ರಿಂದ ನಮ್ಮ ಕಣ್ಣಿಗೆ ಹಾನಿಯಾಗುತ್ತೆ, ಜೊತೆಗೆ ನಿದ್ರಾಹೀನತೆ ಕಾಡುತ್ತೆ. ನಾಲ್ಕನೇದು, ನಾಟ್ ಸೇಫ್. ಸೋಷಿಯಲ್ ಮೀಡಿಯಾಗಳು ಸೇಫ್ ಅಲ್ಲ. ಸ್ಟ್ರೇಂಜರ್ಸ್ ಕ್ಯಾನ್ ಸಿ ಯುವರ್ ಪ್ರೈವೇಟ್ ಇನ್ಫಾರ್ಮ್. ಅಂದರೆ ನಮ್ಮ ಪ್ರೈವೇಟ್ ಇನ್ಫಾರ್ಮೇಷನ್ಗಳನ್ನ ನಮ್ಮ ಮತ್ತೊಬ್ಬರು ಪಡೆಯೋಕ್ಕೆ ಅಥವಾ ಕದಿಯಲು ಸಹಾಯ ಆಗುತ್ತೆ. ಹೀಗಾಗಿ ನಮಗೆ ಒಂದು ತೊಂದರೆನೇ ಅಂತ ಹೇಳ್ಬೋದು. ಇನ್ ಕನ್ಕ್ಲೂಷನ್, ಎಸ್ಸೆ ಮುಗಿದಾಗ ಕೊನೆಗೆ ನಾವು ಕನ್ಕ್ಲೂಷನ್ನ ಬರೀಬೇಕು. ಕನ್ಕ್ಲೂಷನ್ ಅಂದರೆ ಉಪಸಂಹಾರ. ಸೋಷಿಯಲ್ ಮೀಡಿಯಾ ಈಸ್ ಅ ಟೂಲ್. ವಿ ಕ್ಯಾನ್ ಯೂಸ್ ಇಟ್ ಟು ಡಿಸೈಡ್ಸ್ ಇಫ್ ಇಟ್ ಈಸ್ ಹೆಲ್ಪ್ಫುಲ್ ಆರ್ ಹಾರ್ಮ್ಫುಲ್. ಸಾಮಾಜಿಕ ಮಾಧ್ಯಮ ಅನ್ನೋದು ಒಂದು ಉಪಕರಣ. ಅದು ನಾವು ಯಾವ ಥರ ಬಳಸ್ತೀವಿ ಅನ್ನೋದ್ರ ಮೇಲೆ ಅದರದ ಲಾಭ ಮತ್ತು ನಷ್ಟ ಡಿಪೆಂಡ್ ಆಗುತ್ತೆ. ಒಳ್ಳೆದಕ್ಕೆ ಬಳಸಿದ್ರೆ ಒಳ್ಳೆಯದಾಗುತ್ತೆ, ಕೆಟ್ಟದಕ್ಕೆ ಬಳಸಿದ್ರೆ ಕೆಟ್ಟದಾಗುತ್ತೆ. ವಿ ಶುಡ್ ಯೂಸ್ ಇಟ್ ಫಾರ್ ಗುಡ್ ಥಿಂಗ್ಸ್. ನಾವು ಒಳ್ಳೆಯದಕ್ಕಾಗಿ ಅದನ್ನು ಬಳಸಬೇಕು. ಸೆಟ್ ಟೈಮ್ ಲಿಮಿಟ್ಸ್. ಯಾವುದೇ ಸೋಷಿಯಲ್ ಮೀಡಿಯಾ ನಾವು ಬಳಸಬೇಕಾದ್ರೆ ನಾನು ಇಷ್ಟೇ ನಿಮಿಷ ನೋಡ್ತೀನಿ ಅಂತ ಅಷ್ಟೇ ಒಂದು ಟೈಮ್ ಸೆಟ್ಟನ್ನು ಮಾಡಿಕೊಂಡು ನೋಡಬೇಕು, ನಂತರ ತೆಗೆದಿಡಬೇಕು. ಬಿ ಕೈಂಡ್ ಟು ಅದರ್ಸ್. ಇನ್ನು ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋಲ್ಲಿ ಬೇರೆಯವರಿಗೆ ಮೆಸೇಜ್ ಕಳಿಸೋದು, ಪೋಸ್ಟ್ ಕಳಿಸೋದು, ಕಾಮೆಂಟ್ ಮಾಡೋ ಟೈಮಲ್ಲಿ ಇತರರಿಗೆ ಹಾನಿಯಾಗದ ಹಾಗೆ ದಯೆಯಿಂದ, ಪ್ರೀತಿಯಿಂದ ವರ್ತಿಸಬೇಕು. ಆ್ಯಂಡ್ ಆಲ್ವೇಸ್ ಪ್ರೊಟೆಕ್ಟ್ ಯುವರ್ ಪ್ರೈವೇಟ್ ಇನ್ಫಾರ್ಮೇಷನ್. ಇನ್ನು ನಮ್ಮ ವೈಯಕ್ತಿಕ ಮಾಹಿತಿಗಳನ್ನ ಸೋಷಿಯಲ್ ಮೀಡಿಯಾಗಳಲ್ಲಿ ಹಂಚ್ಕೊಳ್ಬಾರ್ದು. ಬಿ ಸ್ಮಾರ್ಟ್ ಆ್ಯಂಡ್ ಸೇಫ್ ಆನ್ಲೈನ್. ಸೊ ಆನ್ಲೈನ್ ವ್ಯವಹಾರದಲ್ಲಿ ನಾವು ತುಂಬ ಸೇಫಾಗಿ ಇರಬೇಕು ಅನ್ನೋದು ಒಂದು ಉಪಸಂಹಾರ. ಇಷ್ಟು ಇವತ್ತಿನ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡಿದಂಥ LB7ನ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಆನ್ಸರ್. ಇದರ ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿರುತ್ತೆ. ಸೊ ನೀವು ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮಾತ್ರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಆಲ್.